ಶತ್ರುವಿನ ಶತ್ರು ಮಿತ್ರ. ವಿಜಯ್ ಪರ ನಿಂತ ಸ್ಟಾಲಿನ್. ಯಾಕೆ ವಿಜಯ್ಗೆ ಸಿಗದ ಸಿಎಂ ಪಟ್ಟ? ತಮಿಳುನಾಡಲ್ಲಿ ಹೈಡ್ರಾಮಾ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ತಮಿಳುನಾಡು ರಾಜಕಾರಣದಲ್ಲಿ ಈಗ ಹಿಂದೆಂದೂ ಕಂಡರಿಯದಂತಹ ಸಾಂವಿಧಾನಿಕ ಸಂಘರ್ಷವೊಂದು ತಾರಕಕ್ಕೆ ಏರ್ತಾ ಇದೆ. ನೂತನ ಸರ್ಕಾರ ರಚನೆಯ ಕಸರತ್ತು ಜೋರಾಗಿ ನಡೀತಾ ಇದ್ರೂ ಸಹ ಜನರ ಆಶೀರ್ವಾದ ಪಡೆದಂತ ಟಿವಿಕೆ ಪಕ್ಷಕ್ಕೆ ಅಧಿಕಾರದ ಗದ್ದುಗೆ ಏರೋದು ಮಾತ್ರ ಅಷ್ಟು ಸುಲಭವಾಗಿಲ್ಲ. ಜನಪ್ರಿಯ ನಾಯಕ ದಳಪತಿ ವಿಜಯ್ ಅವರು ಸತತ 2 ಬಾರಿ ರಾಜ್ಯಪಾಲ RV ಅರ್ಲೇಕರ್ ಅವರನ್ನ ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಿದ್ರೂ ಸಹ ರಾಜ್ಯಪಾಲರು ಮಾತ್ರ ಟಿವಿಕೆಯ ಸಂಖ್ಯಾಬಲವನ್ನ ಪ್ರಶ್ನಿಸಿ ಪ್ರತಿ ಬಾರಿನೂ ವಿಜಯ್ ಅವರನ್ನ ಖಾಲಿ ಕೈಯಲ್ಲೇ ವಾಪಸ್ ಕಳಿಸ್ತಿದ್ದಾರೆ. ನಾನು ಸದನದಲ್ಲಿ ಬಹುಮತ ಸಾಬೀತುಪಡಿಸೋಕೆ ಸಿದ್ಧ ಅಂತ ವಿಜಯ್ ಅಬ್ಬರಿಸಿದ್ರು ರಾಜ್ಯಪಾಲರು ಮಾತ್ರ ಅದಕ್ಕೆ ಅವಕಾಶವನ್ನ ನೀಡದೇನೆ ಮೌನಕ್ಕೆ ಶರಣಾಗಿರೋದು ಈಗ ಇಡೀ ತಮಿಳುನಾಡಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸ್ತಾ ಇದೆ. ಟಿವಿಕೆ ಪಕ್ಷಕ್ಕೆ ಸ್ಪಷ್ಟ ಮ್ಯಾಜಿಕ್ ನಂಬರ್ ಸಿಕ್ಕಿಲ್ಲ, ಆದ್ರೆ 108 ಕ್ಷೇತ್ರಗಳಲ್ಲಿ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಹಾಗಾಗಿ ತಮಿಳುನಾಡು ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಕೂಡಲೇ ಸರ್ಕಾರ ರಚನೆಗೆ ವಿಜಯ್ ಅವರನ್ನ ಆಹ್ವಾನಿಸಬೇಕು. ಈಗಾಗಲೇ 2 ಬಾರಿ ವಿಜಯ್ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಂದಿದ್ದಾರೆ. 118 ಶಾಸಕರ ಬೆಂಬಲ ಇರುವಂತಹ ಸಹಿ ಪಟ್ಟಿಯನ್ನ ರಾಜ್ಯಪಾಲರು ಕೇಳಿದ್ದಾರೆ ಅಂತ ವರದಿಯಾಗಿದೆ. ಇದೇ ಕಾರಣಕ್ಕೆ ಚುನಾವಣೆ ಫಲಿತಾಂಶ ಬಂದು 5 ದಿನ ಆದರೂ ಸಹ ಸರ್ಕಾರ ರಚನೆ ಕೆಲಸ ಶುರುವಾಗಿಲ್ಲ. ಸೊ ರಾಜ್ಯಪಾಲರ ನಡೆ ಬಗ್ಗೆ ಕಮಲ್ ಹಾಸನ್, ಪ್ರಕಾಶ್ ರಾಜ್, ನಟ ಕಿಶೋರ್ ಸೇರಿದಂತೆ ಹಲವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ರಾಜ್ಯಪಾಲರ ನಡೆಗಳು ತೀವ್ರ ಟೀಕೆಗೂ ಗುರಿಯಾಗಿದೆ. ಇನ್ನು ವಿಜಯ್ ಅವರ ಪಕ್ಷದ ಸೈದ್ಧಾಂತಿಕ ನಿಲುವುಗಳು ಮತ್ತು ಜನಬೆಂಬಲದ ನಡುವೆಯೂ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪ್ರತಿನಿಧಿಯಂತೆ ವರ್ತಿಸ್ತಾ ಇರೋದು ಸಂವಿಧಾನಾತ್ಮಕ ಬಿಕ್ಕಟ್ಟನ್ನ ಎತ್ತಿ ತೋರಿಸುತ್ತೆ. ತಮಿಳುನಾಡಿನ ಜನರು ಜನಾದೇಶ ನೀಡಿದ್ರು ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ಬಳಸಿ ಸರ್ಕಾರ ರಚನೆಯ ಪ್ರಕ್ರಿಯೆಯಲ್ಲಿ ಅಥವಾ ಆಡಳಿತದಲ್ಲಿ ಅಡೆತಡೆ ಉಂಟು ಮಾಡ್ತಾ ಇರೋದು ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿದೆ. ಚುನಾಯಿತ ಪ್ರತಿನಿಧಿಗಳಿಗಿಂತ ನಾಮ ನಿರ್ದೇಶಿತ ರಾಜ್ಯಪಾಲರೇ ಮೇಲು ಎಂಬಂತೆ ವರ್ತಿಸ್ತಾ ಇರೋದು ರಾಜಕೀಯ ಸಂಘರ್ಷವನ್ನ ತಾರಕಕ್ಕೇರಿಸಿದೆ. ಈ ಮಧ್ಯೆ ವಿಜಯ್ ಅವರಿಗೆ ರಾಜ್ಯಪಾಲರು ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡದೇ ಇರೋದು, ಇದರ ಹಿಂದೆ ಬಿಜೆಪಿ ಕೈವಾಡ ಇದೆ ಅನ್ನೋ ಗಂಭೀರ ಆರೋಪ ಸಹ ಕೇಳ್ಬರ್ತಾ ಇದೆ. ಹೌದು, ವಿಜಯ್ ಅವರು ತಮ್ಮ ಸಿದ್ಧಾಂತದಲ್ಲಿ ಬಿಜೆಪಿಯ ರಾಜಕಾರಣವನ್ನು ಬಹಿರಂಗವಾಗಿ ವಿರೋಧಿಸಿದ್ದೇ ರಾಜ್ಯಪಾಲರ ಈ ಕಠಿಣ ಧೋರಣೆಗೆ ಮುಖ್ಯ ಕಾರಣ ಅಂತ ರಾಜಕೀಯ ವಲಯದಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ಕೇಂದ್ರದ ಆಡಳಿತಾರೂಢ ಬಿಜೆಪಿ ಸರ್ಕಾರ ತನ್ನ ಸೈದ್ಧಾಂತಿಕ ವಿರೋಧಿಗಳನ್ನ ಹತ್ತಿಕ್ಕೋಕೆ ರಾಜ್ಯಪಾಲರ ಹುದ್ದೆಯನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ ಅನ್ನೋ ಆರೋಪಗಳು ಕೇಳ್ಬರ್ತಾ ಇದೆ. ಚುನಾಯಿತ ನಾಯಕನಿಗೆ ಸಾಂವಿಧಾನಿಕ ಹಕ್ಕನ್ನು ನಿರಾಕರಿಸುವ ಮೂಲಕ ರಾಜ್ಯಪಾಲರು ಕೇಂದ್ರದ ಅಣತಿಯಂತೆ ಕೆಲಸ ಮಾಡ್ತಿದ್ದಾರೆ ಮತ್ತು ವಿಜಯ್ ಮೇಲೆ ರಾಜಕೀಯ ಒತ್ತಡ ಹೇರೋಕೆ ಯತ್ನಿಸ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕ ಚರ್ಚೆಯ ಮುಖ್ಯ ವಿಷಯವಾಗಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಸೊ ರಾಜ್ಯಪಾಲರ ವಿವೇಚನಾಧಿಕಾರ ಹೇಗೆ ಒಂದು ನಿರ್ದಿಷ್ಟ ಪಕ್ಷದ ಪರವಾಗಿ ಬಳಕೆ ಆಗ್ತಾ ಇದೆ ಅನ್ನೋದಕ್ಕೆ ಈ ಕೆಳಗೆ ನಾವು ಕೊಡ್ತಾ ಇರುವಂತಹ 4 ಉದಾಹರಣೆಗಳು ಸಾಕ್ಷಿ. ಮಹಾರಾಷ್ಟ್ರದಲ್ಲಿ 2019ರಲ್ಲಿ ಮಹಾರಾಷ್ಟ್ರದಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇರಲಿಲ್ಲ. ಆದರೂ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರು ಬೆಳಗಿನ ಜಾವದ ಗುಪ್ತ ಸಮಾರಂಭದಲ್ಲಿ ಬಿಜೆಪಿ ಮತ್ತು NCPಯ ಒಂದು ಬಣಕ್ಕೆ ಪ್ರಮಾಣ ವಚನ ಬೋಧಿಸಿದ್ರು. ಇದು ಸಂವಿಧಾನದ ಇತಿಹಾಸದಲ್ಲಿ ಅತ್ಯಂತ ವಿವಾದಾತ್ಮಕ ನಡೆಯಾಗಿ ಉಳಿತು. ಇನ್ನು ಕರ್ನಾಟಕದಲ್ಲಿ 2018ರಲ್ಲಿ ಕರ್ನಾಟಕದಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆದಾಗ ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟಕ್ಕೆ ಸ್ಪಷ್ಟ ಸಂಖ್ಯಾಬಲ ಇದ್ರೂ ಸಹ ರಾಜ್ಯಪಾಲ ವಜುಭಾಯಿ ವಾಲಾ ಅವರು BS ಯಡಿಯೂರಪ್ಪ ಅವರನ್ನ ಸರ್ಕಾರ ರಚಿಸೋಕೆ ಆಹ್ವಾನಿಸಿದ್ರು. ಬಹುಮತವಿಲ್ಲದ ಪಕ್ಷಕ್ಕೆ ಅವಕಾಶ ನೀಡಿದ್ದು ಕುದುರೆ ವ್ಯಾಪಾರಕ್ಕೆ ದಾರಿ ಮಾಡಿಕೊಡ್ತು ಅನ್ನೋ ಟೀಕೆನೂ ಕೇಳಿಬಂತು. ಇನ್ನು ಗೋವಾದಲ್ಲಿ 2017ರಲ್ಲಿ ಗೋವಾದಲ್ಲಿ ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಸಹ ರಾಜ್ಯಪಾಲರು ಆ ಪಕ್ಷವನ್ನು ಆಹ್ವಾನಿಸುವ ಬದಲು 2ನೇ ಸ್ಥಾನದಲ್ಲಿದ್ದಂತ ಬಿಜೆಪಿಗೆ ಸರ್ಕಾರ ರಚಿಸೋಕೆ ಅವಕಾಶ ನೀಡಿದ್ರು. ಇದು ಸಂವಿಧಾನದ ಸಂಪ್ರದಾಯಗಳ ನೇರ ಉಲ್ಲಂಘನೆಯಾಗಿತ್ತು. ಕೊನೆಗೆ ಮಣಿಪುರದಲ್ಲಿ 2017ರಲ್ಲಿ ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿದ್ರು ಸಹ ರಾಜ್ಯಪಾಲರು ಬಿಜೆಪಿಯನ್ನು ಆಹ್ವಾನಿಸಿದ್ರು. ಈ ಎಲ್ಲಾ ಪ್ರಕರಣಗಳಲ್ಲಿ ರಾಜ್ಯಪಾಲರು ಕೇಂದ್ರದ ಆಡಳಿತಾರೂಢ ಪಕ್ಷದ ಹಿತಾಸಕ್ತಿಯನ್ನೇ ಕಾಪಾಡಿದ್ರು ಅನ್ನೋದು ಸ್ಪಷ್ಟವಾಗುತ್ತೆ. ಸೊ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಾಗೆಲ್ಲ ಸುಪ್ರೀಂ ಕೋರ್ಟ್ ಸಂವಿಧಾನದ ರಕ್ಷಣೆಗೆ ನಿಂತಿದೆ. ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಈ ಪ್ರಕರಣದಲ್ಲಿ ಮಧ್ಯರಾತ್ರಿ ರಾಷ್ಟ್ರಪತಿ ಆಳ್ವಿಕೆ ಹಿಂಪಡೆದು ಬೆಳಗಿನ ಜಾವ ಗುಟ್ಟಾಗಿ ಪ್ರಮಾಣ ವಚನ ಬೋಧಿಸಿದ ರಾಜ್ಯಪಾಲರ ನಡೆಯನ್ನ ಪ್ರಶ್ನಿಸಿದಂತ ಅರ್ಜಿಯ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ಕುದುರೆ ವ್ಯಾಪಾರವನ್ನು ತಡೆಯೋಕೆ ತಕ್ಷಣವೇ ಅಂದ್ರೆ ಕೇವಲ 24 ಗಂಟೆಯೊಳಗೆ ಬಹಿರಂಗ ಮತದಾನದ ಮೂಲಕ ಬಹುಮತ ಸಾಬೀತುಪಡಿಸಬೇಕು ಅಂತ ಆದೇಶಿಸಿ ರಾಜ್ಯಪಾಲರ ವಿಳಂಬ ನೀತಿಗೆ ಬ್ರೇಕ್ ಹಾಕಿತ್ತು. ಇನ್ನು ಕರ್ನಾಟಕದ 2018ರ ಪ್ರಕರಣದಲ್ಲಂತೂ ಬಹುಮತ ಸಾಬೀತುಪಡಿಸೋಕೆ ರಾಜ್ಯಪಾಲ ವಜುಭಾಯಿ ವಾಲಾ ಅವರು BS ಯಡಿಯೂರಪ್ಪ ಅವರಿಗೆ ನೀಡಿದಂತ 15 ದಿನಗಳ ಸುದೀರ್ಘ ಕಾಲಾವಕಾಶವನ್ನ ಕಂಡು ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿತ್ತು. ಆ ಕಾಲಾವಕಾಶವನ್ನ ಕೇವಲ 24 ಗಂಟೆಯೊಳಗೆ ಕಡಿತಗೊಳಿಸಿ
ಅಂತ್ಯಗೊಳಿಸಿದ ಕೋರ್ಟ್ ಸಂಖ್ಯಾಬಲ ಇಲ್ಲದೆ ಇದ್ದವರಿಗೆ ಸರ್ಕಾರ ರಚಿಸೋಕೆ ಇಷ್ಟು ಕಾಲಾವಕಾಶ ನೀಡೋದು ಪ್ರಜಾಪ್ರಭುತ್ವದ ಕಗ್ಗೊಲೆಗೆ ದಾರಿ ಮಾಡಿಕೊಟ್ಟಂತೆ ಅಂತ ಖಾರವಾಗಿ ಎಚ್ಚರಿಸಿತ್ತು. ಸೊ ಈ ತೀರ್ಪುಗಳು ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಗಳಾಗಿ ಸಂವಿಧಾನದ ಮೌಲ್ಯಗಳನ್ನ ಗಾಳಿಗೆ ತೂರಿದಾಗ ಸುಪ್ರೀಂ ಕೋರ್ಟ್ ಹೇಗೆ ಅವರಿಗೆ ಸಾಂವಿಧಾನಿಕ ಮಂಗಳಾರತಿ ಮಾಡುತ್ತೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ. ಇನ್ನು ಡಿಎಂಕೆ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ. ತಮಿಳುನಾಡಲ್ಲಿ ಡಿಎಂಕೆ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಸಹ ರಾಜ್ಯಪಾಲರ ಜೊತೆಗೆ ನಿರಂತರ ತಿಕ್ಕಾಟ ನಡೀತಾ ಇದೆ. ರಾಜ್ಯಪಾಲರು ಕೇವಲ ಸಾಂವಿಧಾನಿಕ ಮುಖ್ಯಸ್ಥರಾಗಿ ಇರದೇನೆ ಸರ್ಕಾರದ ದೈನಂದಿನ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದು ಅಲ್ಲಿನ ಸರ್ಕಾರದ ಗಂಭೀರ ಆರೋಪ ಆಗಿತ್ತು. ತಮಿಳುನಾಡು ವಿಧಾನಸಭೆಯು ಜನರ ಹಿತದೃಷ್ಟಿಯಿಂದ ಅಂಗೀಕರಿಸಿದಂಥ ನೀಟ್ ಪರೀಕ್ಷಾ ವಿರೋಧಿ ಮಸೂದೆಯನ್ನ ರಾಜ್ಯಪಾಲರು ದೀರ್ಘಕಾಲ ಅಂಕಿತ ಹಾಕದೇನೆ ತಡೆ ಹಿಡಿದ್ರು. ಇದು ರಾಜ್ಯದ ಶಾಸಕಾಂಗದ ಸಾರ್ವಭೌಮತ್ವಕ್ಕೆ ಮಾಡಿದಂಥ ಅವಮಾನ ಆಗಿತ್ತು. ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂಥ ಭಾಷಣದ ಕೆಲವು ಪ್ರಮುಖ ಅಂಶಗಳನ್ನು ಓದೋಕೆ ರಾಜ್ಯಪಾಲರು ನಿರಾಕರಿಸಿಬಿಟ್ರು. ಇದು ಸಾಂವಿಧಾನಿಕ ಶಿಷ್ಟಾಚಾರದ ಉಲ್ಲಂಘನೆ ಆಗಿತ್ತು. ಮುಖ್ಯಮಂತ್ರಿ ಸಲಹೆ ಇಲ್ಲದೇನೆ ಸಚಿವರೊಬ್ಬರನ್ನ ಸಂಪುಟದಿಂದ ವಜಾಗೊಳಿಸುವಂಥ ರಾಜ್ಯಪಾಲರ ಆದೇಶ ಅವರ ಹಕ್ಕುಗಳ ದುರ್ಬಳಕೆಗೆ ಅತ್ಯಂತ ಕೆಟ್ಟ ಉದಾಹರಣೆ. ನಂತರ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪದ ಭೀತಿಯಿಂದ ಈ ನಿರ್ಧಾರವನ್ನು ಹಿಂಪಡೆಯಲಾಯಿತು. ಸೊ ಇಲ್ಲಿ ನಾವು ಗಮನಿಸಬೇಕಾದಂತ ಇನ್ನೊಂದು ಅಂಶ ಇದೆ. ತಮಿಳುನಾಡಿನ ರಾಜಕೀಯ ಪಕ್ಷ ಸೈದ್ಧಾಂತಿಕವಾಗಿ ಎಷ್ಟೇ ಭಿನ್ನಾಭಿಪ್ರಾಯ ಹೊಂದಿದ್ರೂ ಸಹ ರಾಜ್ಯದ ಹಕ್ಕು ಮತ್ತು ದ್ರಾವಿಡ ಅಸ್ಮಿತೆ ಪ್ರಶ್ನೆ ಬಂದಾಗಲೆಲ್ಲ ಅವೆಲ್ಲನೂ ಸಹ ಒಂದೇ ಧ್ವನಿಯಲ್ಲಿ ಎದ್ದು ನಿಲ್ಲತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇದಕ್ಕೆ ಇತ್ತೀಚಿನ ಅತ್ಯುತ್ತಮ ಉದಾಹರಣೆ ಅಂತಂದ್ರೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸಿ ಸರ್ಕಾರ ರಚನೆಯ ಪ್ರಯತ್ನದಲ್ಲಿರುವಂತಹ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರಿಗೆ ಅವರ ರಾಜಕೀಯ ಬದ್ಧ ವೈರಿ ಡಿಎಂಕೆ ಬೆಂಬಲ ನೀಡ್ತಾ ಇರೋದು. ಟಿವಿಕೆ ಪಕ್ಷದ ಉದಯದಿಂದಾನೇ ತಮಿಳುನಾಡಲ್ಲಿ ಅಧಿಕಾರ ಕಳ್ಕೊಂಡಿದ್ರೂ ಸಹ ಡಿಎಂಕೆ ಪಕ್ಷ ಈಗ ವಿಜಯ್ ಅವರಿಗೆ ಸರ್ಕಾರ ರಚಿಸೋಕೆ ಅವಕಾಶ ನೀಡಬೇಕು ಅಂತ ರಾಜ್ಯಪಾಲರನ್ನ ಒತ್ತಾಯಿಸ್ತಾ ಇರೋದು ಅಚ್ಚರಿಯಾದ್ರೂ ಅದು ಸತ್ಯನೇ. ಸೊ ಟಿವಿಕೆ ಸರ್ಕಾರ ರಚನೆಗೆ ಅಡ್ಡಿಯಾಗಿರುವ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರ ನಡೆ ತಮಿಳುನಾಡಿನ ಜನಾದೇಶಕ್ಕೆ ಮತ್ತು ರಾಜ್ಯದ ಘನತೆಗೆ ಮಾಡ್ತಾ ಇರುವಂತಹ ಅವಮಾನ ಅಂತ ಡಿಎಂಕೆ ತೀವ್ರವಾಗಿ ಗುಡುಗಿದೆ. ಈ ಮೂಲಕ ತಮಿಳು ಮಣ್ಣಿನ ಅಸ್ಮಿತೆಯ ಮುಂದೆ ರಾಜಕೀಯ ವೈರತ್ವ ಗೌಣ ಅನ್ನೋದನ್ನ ದ್ರಾವಿಡ ಪಕ್ಷಗಳು ಜಗತ್ತಿಗೆ ಸಾರಿದೆ. ಇಂದು ಭಾರತದ ರಾಜಕಾರಣದಲ್ಲಿ ಒಂದು ವಿಚಿತ್ರ ಮಾದರಿ ಕಂಡು ಬರ್ತಾ ಇದೆ. ನೀವು ಗಮನಿಸಿರಬಹುದು, ಎಲ್ಲಿ ಬಿಜೆಪಿಯೇತರ ಸರ್ಕಾರಗಳಿವೆಯೋ ಅಲ್ಲಿ ರಾಜ್ಯಪಾಲರು ವಿರೋಧ ಪಕ್ಷದ ನಾಯಕರಂತೆ ವರ್ತಿಸುತ್ತಿದ್ದಾರೆ. ಕೇರಳದ ವಿಶ್ವವಿದ್ಯಾಲಯಗಳ ವಿವಾದ, ಪಶ್ಚಿಮ ಬಂಗಾಳದ ಆಡಳಿತಾತ್ಮಕ ತಿಕ್ಕಾಟ ಮತ್ತು ಪಂಜಾಬ್ನ ವಿಧಾನಸಭಾ ಅಧಿವೇಶನದ ವಿವಾದಗಳೆಲ್ಲವೂ ಸಹ ಈ ಸಂಘರ್ಷದ ಭಾಗಗಳೇ ಆಗಿದೆ. ಇದು ರಾಜ್ಯಪಾಲರ ಹುದ್ದೆಯು ಕೇಂದ್ರ ಸರ್ಕಾರ ರಾಜ್ಯಗಳ ಮೇಲೆ ಸವಾರಿ ಮಾಡೋಕೆ ಬಳಸ್ತಾ ಇರುವಂತಹ ರಾಜಕೀಯ ಅಸ್ತ್ರ ಅನ್ನೋ ಮಾತನ್ನ ಸಾಬೀತುಪಡಿಸ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳು ಒಂದು ಮೂಲಭೂತ ಪ್ರಶ್ನೆಯನ್ನೇ ಎತ್ತಿದೆ. ಪ್ರಜಾಪ್ರಭುತ್ವದಲ್ಲಿ ರಾಜ್ಯಪಾಲರ ಹುದ್ದೆ ನಿಜಕ್ಕೂ ಅಗತ್ಯ ಇದೆಯಾ? ಜನರು ಮತ ಹಾಕಿ ಆರಿಸಿದಂತ ಸರ್ಕಾರವನ್ನ ನಾಮನಿರ್ದೇಶಿತ ವ್ಯಕ್ತಿಯೊಬ್ಬರು ನಿಯಂತ್ರಿಸೋದು ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿದೆ. ಭಾರತ ರಾಜ್ಯಗಳ ಒಕ್ಕೂಟ. ಇಲ್ಲಿ ರಾಜ್ಯಗಳಿಗೆ ಸ್ವಾಯತ್ತತೆ ಇದೆ. ಆದರೆ ರಾಜ್ಯಪಾಲರು ಕೇಂದ್ರದ ಅಣತಿಯಂತೆ ಕೆಲಸ ಮಾಡ್ತಾ ಇರೋದ್ರಿಂದ ರಾಜ್ಯಗಳ ಹಕ್ಕುಗಳು ಹರಣವಾಗ್ತಾ ಇದೆ. ಯಾವುದೇ ನೇರ ಜವಾಬ್ದಾರಿ ಇಲ್ಲದೆ ಇದ್ರೂ ಸಹ ರಾಜ್ಯಪಾಲರ ನಿರ್ವಹಣೆಗಾಗಿ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣವನ್ನು ವ್ಯಯಿಸಲಾಗ್ತಾ ಇದೆ. ಇದು ಅಭಿವೃದ್ಧಿ ಕೆಲಸಗಳಿಗೆ ಬಳಕೆಯಾಗಬೇಕಾದಂತಹ ಹಣದ ಅಪವ್ಯಯವಾಗಿದೆ. ನಿವೃತ್ತ ರಾಜಕಾರಣಿಗಳಿಗೆ ಅಥವಾ ಕೇಂದ್ರದ ಆಪ್ತರಿಗೆ ರಾಜ್ಯಪಾಲರ ಹುದ್ದೆ ನೀಡೋದು ಆ ಹುದ್ದೆಯ ಘನತೆಯನ್ನೂ ಕಡಿಮೆ ಮಾಡಿದೆ. ತಮಿಳುನಾಡಿನ ವಿಜಯ್ ಅವರ ಪಕ್ಷದ ಉದಯ ಅಥವಾ ಡಿಎಂಕೆ ಸರ್ಕಾರದ ಹೋರಾಟ ಕೇವಲ ರಾಜಕೀಯ ಅಲ್ಲ, ಅದು ರಾಜ್ಯದ ಅಸ್ಮಿತೆಗಳ ಹೋರಾಟ. ರಾಜ್ಯಪಾಲರು ಸಂವಿಧಾನದ ಕಾವಲುಗಾರರಾಗಿರ್ಬೇಕೇ ಹೊರತು ಕೇಂದ್ರದ ದೂತರಾಗಿರಬಾರದು. ಸಂವಿಧಾನ ನೀಡಿದಂತಹ ಹಕ್ಕುಗಳನ್ನ ದುರ್ಬಳಕೆ ಮಾಡಿಕೊಂಡು ಜನರ ಆಶಯಗಳನ್ನ ಹತ್ತಿಕ್ಕೋ ಕೆಲಸ ನಿಲ್ಲಿಸಬೇಕು. ಒಂದ್ ವೇಳೆ ರಾಜ್ಯಪಾಲರು ತಮ್ಮ ನಡವಳಿಕೆಯನ್ನ ಬದಲಿಸಿಕೊಳ್ಳದೆ ಇದ್ರೆ ಆ ಹುದ್ದೆಯನ್ನೇ ರದ್ದುಗೊಳಿಸುವ ಅಥವಾ ಅವರ ಅಧಿಕಾರಕ್ಕೆ ಸ್ಪಷ್ಟವಾದ ಕಾನೂನು ಚೌಕಟ್ಟು ವಿಧಿಸೋ ಕಾಲ ದೂರ ಇಲ್ಲ. ಪ್ರಜಾಪ್ರಭುತ್ವದ ಬುನಾದಿ ಇರೋದು ಜನರ ಮತದಲ್ಲೇ ಹೊರತು ರಾಜಭವನದ ಆದೇಶಗಳಲ್ಲಿ ಅಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.